ಇತ್ತೀಚಿನ ಸಮಾಜದಲ್ಲಿ ಬೆನ್ನೋವು, ಸಯಾಟಿಕಾ ನೋವುಗಳು ತುಂಬ ಸಾಮಾನ್ಯವಾಗಿವೆ. ಆದರೆ ಈ ನೋವನ್ನು ಕಡಿಮೆ ಮಾಡಿಕೊಳ್ಳಲು ಹಲವಾರು ಮಾರ್ಗಗಳಿವೆ. ಅವುಗಳಲ್ಲಿ ಆಯುರ್ವೇದಿಕ ಮಾರ್ಗವೇ ಅತ್ಯುತ್ತಮ. ಅಂತೆಯೇ ಆಯುರ್ವೇದಿಕ ವಿಧಾನವು ನೋವಿನ ಮೂಲದಿಂದಲೇ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತದೆ ಮತ್ತು ಮತ್ತೆ ಬರುವುದನ್ನು ತಡೆಯುತ್ತದೆ. ನಿಮ್ಮ ಬೆನ್ನು ನೋವು, ಸೈಟಿಕಾ ನೋವನ್ನು ಕಡಿಮೆ ಮಾಡಿಕೊಳ್ಳಲು ವಿವರಗಳನ್ನು ತಿಳಿಯಲು ಈ ಪೂರ್ಣ ವಿಡಿಯೋವನ್ನು ನೋಡಿ. ಬ್ಯಾಕ್ ಪೇನ್, ಸಿಯಾಟಿಕಾ, ಸೊಂಟದ ನೋವು, ಸ್ಪೈನ್ ಅನ್ನೋದು ಸ್ಟ್ರೇಟ್ ಆಗಿರೋದಿಲ್ಲ. ಸ್ಪೈನ್ಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ. ನಾವು ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಕೂತ್ಕೊಂಡಿರೋ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಸಾಫ್ಟ್ವೇರ್ ಕೆಲಸ ಇರಬಹುದು. ಸೊ ಹೆಚ್ಚಾಗಿ ಚೇರ್ಸ್ಗೆ ಸ್ಟಿಕ್ ಆನ್ ಆಗಿರೋ ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಇರ್ತೀವಿ. ಮೂವ್ಮೆಂಟ್ ಕಡಿಮೆ ಆಗೋದ್ರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದು ಇತ್ತೀಚೆಗೆ ತುಂಬಾ ಹೆಚ್ಚಾಗಿದೆ. ಒಂದೇ ಜಾಗದಲ್ಲಿ ಕೂತ್ಕೊಳ್ಳೋದು, ಕೂತ್ಕೊಂಡಿರೋ ಜಾಗದಲ್ಲಿ ತಿನ್ನೋದು, ಕೂತ್ಕೊಂಡಿರೋ ಜಾಗದಲ್ಲೇ ಕುಡಿಯೋದು, ಅಲ್ಲೇ ಕಾಲ ಕಳೆಯೋದು, ಹೀಗೆ ಕೂತ್ಕೊಂಡಿರೋ ಜಾಗದಲ್ಲೇ ಎಲ್ಲಾ ಕೆಲಸಗಳು ಆಗ್ತಿರೋದ್ರಿಂದ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಜಾಸ್ತಿನೇ ಅಭ್ಯಾಸ ಆಗಿದೆ. ಇದರಿಂದ ಎಷ್ಟೆಲ್ಲ ರೋಗಗಳು ಬರ್ತಾ ಇದೆ ಅಂತ ನಮ್ಗೆಲ್ಲರಿಗೂ ಗೊತ್ತು. ಅದರಲ್ಲಿ ಮುಖ್ಯವಾಗಿ ಕಾಣಿಸ್ಕೊಳ್ತಿರುವಂತ ರೋಗಗಳು ಅಂದ್ರೆ ಬ್ಯಾಕ್ ಪೇನ್, ಸಿಯಾಟಿಕಾ, ಸೊಂಟದ ನೋವು. ಸ್ಪೈನ್ ಅನ್ನೋದು ಸ್ಟ್ರೇಟ್ ಆಗಿರ್ತಾ ಇಲ್ಲ. ಸ್ಪೈನ್ ಅನ್ನೋದ್ರ ಮೇಲೆ ತುಂಬಾ ಎಫೆಕ್ಟ್ ಬೀಳ್ತಾ ಇದೆ. ಒಂದೇ ಕಡೆ ಕೂತ್ಕೊಂಡು ದೇಹದ ತೂಕ ಎಲ್ಲ ಒಬೆಸಿಟಿಯಿಂದ ಒಂದೇ ಕಡೆ ಬೀಳ್ತಿರೋದ್ರಿಂದ ನಿಮ್ ಬಾಡಿ ವೇಟ್ ಎಲ್ಲ ಸ್ಪೈನ್ ಮೇಲೆ ಬೀಳ್ತಿರೋದ್ರಿಂದ ಸಿಯಾಟಿಕಾ ಪೇನ್ ಆಗ್ಲಿ, ಬ್ಯಾಕ್ ಪೇನ್ ಆಗ್ಲಿ, ಸ್ಪೈನಲ್ ಪ್ರಾಸೆಸ್ ಮೇಲೆ ಇಲ್ಲಾಂದ್ರೆ ಆ ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಸ್ ಮಾಡೋದ್ರಿಂದ ಈ ವರ್ಟಿಬ್ರಾ ಇವೆಲ್ಲ, ಸೊ ಈ ತರ ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಸೊ ಇದಕ್ಕೆ ಅಂತ ಈ ವಿಡಿಯೋದ ಕೊನೆಯಲ್ಲಿ ನಿಮ್ಗೆಲ್ಲ ಬೆಸ್ಟ್ ಪ್ರಾಡಕ್ಟ್ ನ ಅಡ್ವೈಸ್ ಮಾಡ್ತೀನಿ. ಸ್ಪೈನ್ ರಿಲೇಟೆಡ್ ಇಶ್ಯೂಸ್ ಗಾಗ್ಲಿ, ಸಿಯಾಟಿಕಾ ಇಶ್ಯೂಸ್ ಗಾಗ್ಲಿ, ಬ್ಯಾಕ್ ಪೇನ್ ಗಾಗ್ಲಿ ನಿಮ್ಗೆ ಇಮಿಡಿಯೇಟ್ ರಿಲೀಫ್ ಸಿಗೋ ಹಾಗೆ ಜಸ್ಟ್ 1 week to 10 days ನೀವು ಒಂದು ಕ್ಯಾಪ್ಸ್ಯೂಲ್ ನ ಯೂಸ್ ಮಾಡಿದ್ರೆ ನಿಮ್ಗೆ ರಿಲೀಫ್ ಸಿಗುತ್ತೆ. ಕ್ಯಾಪ್ಸ್ಯೂಲ್ಸ್ ಹೇಳ್ತೀನಿ, ಆ ಪ್ರಾಡಕ್ಟ್ ನೇಮ್ ಹೇಳ್ತೀನಿ, ಫಾಲೋ ಮಾಡಿ. ಸೊ ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಹೇಗಿರುತ್ತೆ ಅಂದ್ರೆ ಸಿಯಾಟಿಕಾಲಿ ಏನಾಗುತ್ತೆ ಅಂದ್ರೆ ಸಿಯಾಟಿಕ್ ನರ್ವ್ ಅಂತ ಒಂದಿರುತ್ತೆ, ನಮ್ಗೆ ಬ್ಯಾಕ್ ಸೈಡ್ ಇಂದ ಕಾಲ್ ತನಕ ಹೋಗುತ್ತೆ. ಆ ಸಿಯಾಟಿಕ್ ನರ್ವ್ ಅನ್ನೋದು ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಆದಾಗ ಅಲ್ಲಿ ಆ ನರ್ವ್ಗೆ ಸಂಬಂಧಿಸಿದ ಹಾಗೆ ಸುತ್ತಮುತ್ತ ಇರೋ ಟಿಶ್ಯೂಸ್ ಎಲ್ಲ ಇನ್ಫ್ಲೇಮ್ ಆಗಿ ದಪ್ಪ ಆಗ್ಬೋದು, ಅಥವಾ ಆ ನರ್ವ್ ಇರಿಟೇಟ್ ಆಗೋ ಹಾಗೆ ಈ ಕಾಲ್ ಪೂರ್ತಿ ಎಳೆಯೋ ಹಾಗೆ, ಬ್ಯಾಕ್ ಎಳೆಯೋ ಹಾಗೆ ತುಂಬಾನೇ ನೋವು ಕೊಡುತ್ತೆ. ಇದೇನೆ ಸಿಯಾಟಿಕಾ ಪೇನ್ ಅಂದ್ರೆ. ಇದರಿಂದ ತುಂಬಾನೇ ನೋವಾಗುತ್ತೆ. ಇದರಿಂದ ನೋವು ಅನುಭವಿಸ್ತಾ ಇರೋರು ಸಾವಿರಾರು ಮಂದಿ ಇದಾರೆ ಅನ್ಬಹುದು. ಇನ್ನೊಂದು, ಈ ಸಿಯಾಟಿಕಾ ಯಾಕೆ ಬರುತ್ತೆ ಅಂದ್ರೆ ದಪ್ಪ ಜಾಸ್ತಿಯಾಗಿ ಒಬಿಸಿಟಿ ಆದಾಗ, ಬಾಡಿ ವೇಟ್ ಜಾಸ್ತಿ ಆದಾಗ ನಮ್ಮ ಬಾಡಿ ವೇಟ್ ಈ ನರ್ವ್ ಮೇಲೆ ಬಿದ್ದಾಗ ಆ ನರ್ವ್ ಪ್ರೆಸ್ ಆಗಿ ಈ ಸಿಯಾಟಿಕಾ ಪೇನ್ ಬರುತ್ತೆ. ಎರಡನೇ ಕಾರಣ, ಈ ಬ್ಯಾಕ್ ಪೇನ್ ಬರೋದಕ್ಕೆ ತುಂಬಾನೇ ಕಾರಣಗಳಿವೆ. ಒಂದು, ಕಿಡ್ನಿ ಸ್ಟೋನ್ಸ್ ಇರಬಹುದು, ಇಲ್ಲ ಮಸಲ್ಸ್ ಹಿಡ್ಕೊಳ್ಳೋದಿರ್ಬೋದು, ಅಥವಾ ಸಿಯಾಟಿಕಾ ಆಗ್ಲಿ. ಹೀಗೆ ತುಂಬಾನೇ ಕಾರಣಗಳಿರುತ್ತೆ ಬ್ಯಾಕ್ ಪೇನ್ಗೆ. ನಾವು ಸಣ್ಣ ಪುಟ್ಟ ಚೇಂಜಸ್ ಗಳನ್ನ ಮಾಡ್ಕೊಂಡ್ರೆ ನಮ್ಗೆ ಬ್ಯಾಕ್ ಪೇನ್ ಅನ್ನೋದು ಸಾಲ್ವ್ ಆಗ್ಬಿಡುತ್ತೆ. ತುಂಬಾ ರೇರ್ ಆಗಿ ಆಪರೇಷನ್ ಮಾಡಿಸ್ಬೇಕಾಗಿ ಬರುತ್ತೆ ಅಷ್ಟೇ. ನಾವು ಕೂತ್ಕೊಳ್ಳೋ ವಿಧಾನ ಆಗ್ಲಿ, ಪೋಸ್ಚರ್ ಆಗ್ಲಿ, ಹೇಗಿದೀವಿ, ಸ್ಟ್ರೇಟ್ ಆಗಿ ಕೂತ್ಕೊಳ್ತಾ ಇದೀವಾ, ಜಾಸ್ತಿ ಹೊತ್ತು ಕೂತ್ಕೊಳ್ತಾ ಇದೀವಾ, ಅವಾಗ ನಡಿಬೇಕಾಗುತ್ತೆ. ಹೀಗೆ ಸಣ್ಣ ಪುಟ್ಟ ಚೇಂಜಸ್ ಗಳನ್ನ ಮಾಡ್ಕೊಂಡ್ರೆ ಬ್ಯಾಕ್ ಪೇನ್ ನ ಅವಾಯ್ಡ್ ಮಾಡಬಹುದು. ನೀರ್ ಜಾಸ್ತಿ ಕುಡಿದ್ರೆ ಕಿಡ್ನಿ ಸ್ಟೋನ್ಸ್ ಇಂದ ಸೇವ್ ಆಗಬಹುದು. ಬ್ಯಾಕ್ ಪೇನ್ ಗಾಗ್ಲಿ ಅಥವಾ ಸಿಯಾಟಿಕಾ ಪೇನ್ ಗಾಗ್ಲಿ ದಿ ಬೆಸ್ಟ್ ಪ್ರಾಡಕ್ಟ್ ಯಾವುದು ಅಂದ್ರೆ ನಿಮ್ಗೆ ಅಡ್ವೈಸ್ ಮಾಡ್ತೀನಿ. ಕಂಪ್ಲೀಟ್ಲಿ ನ್ಯಾಚುರಲ್ ಪ್ರಾಡಕ್ಟ್. ಯಾವುದೇ ರೀತಿ ಆರ್ಟಿಫಿಷಿಯಲ್ ಪ್ರಾಡಕ್ಟ್ಸ್ ಆಗಲಿ, ಆರ್ಟಿಫಿಷಿಯಲ್ ಫಾರ್ಮುಲಾಸ್ ಆಗಲಿ ಇದರಲ್ಲಿ ಬಳಸಿಲ್ಲ. ಈ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಅನ್ನೋ ಪ್ರಾಡಕ್ಟ್ ಇದು ಕಂಪ್ಲೀಟ್ಲಿ ನ್ಯಾಚುರಲ್, 150 years ಓಲ್ಡ್ ಆಗಿರೋ ಆಯುರ್ವೇದಿಕ್ ಟ್ರೆಡಿಷನಲ್ ಮೆಥಡ್ ಇಂದ ಇದನ್ನ ಅವರು ತಯಾರಿಸಿದ್ದಾರೆ. ತೈಲ ಪಾಕ ವಿಧಿ ಅನ್ನೋ ಮೆಥಡ್. ಇದರಲ್ಲಿ ಎಲ್ಲ ಎಸೆನ್ಷಿಯಲ್ ಆಯಿಲ್ಸ್ ನ, ಇಂಪಾರ್ಟೆಂಟ್ ಆಯಿಲ್ಸ್ ನ ಮಿಕ್ಸ್ ಮಾಡಿ, ಬ್ಲೆಂಡ್ ಮಾಡಿ 20 to 21 ಇಂಪಾರ್ಟೆಂಟ್ ಹರ್ಬ್ಸ್ ಇದೆ. ಇದೆಲ್ಲ ಮೆಡಿಸಿನಲ್ ಹರ್ಬ್ಸ್. ಈ ಹರ್ಬ್ಸ್ ನೆಲ್ಲ ಮಿಕ್ಸ್ ಮಾಡಿ ಈ ಆಯಿಲ್ ನಲ್ಲಿ, ಈ ಎಸೆನ್ಷಿಯಲ್ ಆಯಿಲ್ ನಲ್ಲಿ ಮಿಕ್ಸ್ ಮಾಡಿ, ಹೀಟ್ ಮಾಡಿ ತಯಾರು ಮಾಡಿರುವಂತಹ ಪ್ರಾಡಕ್ಟ್ ಇದು ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ. ಇದರಲ್ಲಿ ಏನಿರುತ್ತೆ ಅಂದ್ರೆ 60 ಕ್ಯಾಪ್ಸ್ಯೂಲ್ಸ್ ಇರುತ್ತೆ. ಡೈಲಿ ಒಂದು ಕ್ಯಾಪ್ಸ್ಯೂಲ್ ತಗೊಂಡ್ರೆ ಸ್ವಲ್ಪನೇ ಬ್ಯಾಕ್ ಪೇನ್ ರಿಲೀಫ್ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಡಯಟ್ ಅಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು. ಸ್ಪೈಸಿ ಫುಡ್, ಪ್ರಾಸೆಸ್ಡ್ ಫುಡ್, ಪ್ಯಾಕೇಜ್ಡ್ ಫುಡ್ ಗಳನ್ನ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮಧ್ಯ ನಡಿಬೇಕು, ವಾಕಿಂಗ್ ಮಾಡಬೇಕು, ಸೆಡೆಂಟ್ರಿ ಲೈಫ್ ಸ್ಟೈಲ್ ನ ಅವಾಯ್ಡ್ ಮಾಡಬೇಕು, ನೀರ್ ಜಾಸ್ತಿ ಕುಡಿಬೇಕು, ಅಂಡ್ ಪ್ಲಾಂಟ್ ಬೇಸ್ಡ್ ಡಯಟ್ ನ ಜಾಸ್ತಿ ತಗೋಬೇಕು. ಸಣ್ಣ ಪುಟ್ಟ ಎಕ್ಸರ್ಸೈಸ್ ಮಾಡಿದ್ರೆ, ಯೋಗ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮ್ಮ ಸ್ಪೈನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಾನ್ ನಿಮ್ಗೆ ಅಡ್ವೈಸ್ ಮಾಡ್ತಿರೋದು ಇದು ಬಿ ಬೆಟರ್ ಅವರ ಪ್ರಾಡಕ್ಟ್ ಸ್ಪೈನ್ ಊರ್ಜಾ.